ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಅರಣ್ಯ ಇಲಾಖೆಯವರು ಮಾಡುವ ಒಂದು ಚಿಕ್ಕ ತಪ್ಪಿನಿಂದ ಎಷ್ಟೊಂದು ಜನರಿಗೆ ತೊಂದರೆ ಆಗುತ್ತೆ ಅನ್ನೋದನ್ನು ಒಂದು ತಿಳಿದುಕೊಳ್ಳೋಣ. ನೋಡಿ, ಇಲ್ಲಿ ಇದು ಸೂರುಳಿ, ನೆಲ್ಯಾಡಿ ಮತ್ತು ಆಲಂಕಾರ ರೋಡ್ ಮಧ್ಯದಲ್ಲಿ ಸೂರುಳಿ ಬರ್ತದೆ. ಸೂರುಳಿಯಲ್ಲಿ ಒಂದು ಏಕಾಶಿಯ ಗಿಡವನ್ನು ಫಾರೆಸ್ಟ್ನವರು ಕಡಿಲಿಕ್ಕೆ ಕೊಟ್ಟಿದ್ದಾರೆ ಒಬ್ಬರಿಗೆ. ಅವರು ಕಡಿದು ಕೆಲವು ಮರ, ರಸ್ತೆ ಸೈಡಲ್ಲಿರುವ ಮರಗಳನ್ನೆಲ್ಲ ಹಾಗೆ ಬಿಟ್ಟಿದ್ದಾರೆ. ಬಾಕಿ ಮರವನ್ನೆಲ್ಲ ತೆಗೆದಿದ್ದಾರೆ. ನೋಡಿ, ಇದೆಲ್ಲ ಈಗ ಹೀಗೆ ಬಿಟ್ಟರೆ ಈ ಮರದಿಂದ ಹೋಗುವವರಿಗೆ ಈಗ ಬೀಳ್ತದೆ. ಅದು ಅಂದರೆ ಆ ಕಡೆಯಿಂದ ಏನಿಲ್ಲ, ಗಾಳಿ ಬಂದರೆ ಸೀದಾ ರಸ್ತೆಗೆ ಬೀಳ್ತದೆ ಈ ಮರಗಳೆಲ್ಲ. ಅಂದರೆ ಈಗ ಬೈಕಲ್ಲಿ ಎಷ್ಟೋ ಗಾಡಿ ದಿನದಲ್ಲಿ ಹೋಗ್ತದೆ. ಅದು ಅಲ್ಲದೆ ಬೀಡಿ ಬ್ರೆಂಚಿಗೆ ನಡ್ಕೊಂಡು ಹೋಗುವ ಹೆಂಗಸರು ಇರ್ತಾರೆ ಬೆಳಿಗ್ಗೆ ಹೊತ್ತು, ಮತ್ತು ನಡ್ಕೊಂಡು ಹೋಗೋ ಜನರು ಕೆಲಸಕ್ಕೆ ಹೋಗೋರು ಇರ್ತಾರೆ, ಬೈಕಲ್ಲಿ ಕಾರಲ್ಲಿ ಹೋಗೋರು ಇರ್ತಾರೆ. ಏನೋ ಒಂದು ಅಮಾಯಕರ ಮೇಲೆ ಇದು ಬಿದ್ದು ಎಷ್ಟೊಂದು ನಷ್ಟ ಹಾಗೂ ಹಾಸ್ಪಿಟಲ್ ಇದಕ್ಕೆಲ್ಲ ಖರ್ಚಾಗ್ಬೋದು ಅಂತ ಯೋಚನೆ ಮಾಡುತ್ತಾ ಇಲ್ಲ. ನೋಡಿ, ಇದನ್ನೆಲ್ಲ ಕಡಿದಿದ್ದಾರೆ. ಮೊದಲೇ ಇವರಿಗೆ ಕಡಿಯುವವನಿಗೆ ಎಲ್ಲ ಕ್ಲಿಯರಾಗಿ ಕಡಿಲಿಕ್ಕೆ ಹೇಳಬೇಕಲ್ಲ, ಯಾರು ಹೇಳುವವರು? ನಾವು ಒಂದು ಮರ ನಮ್ಮ ಜಾಗದಲ್ಲಿ ಕಡಿದರೆ, ನಾವು ಕಟ್ಟಿಗೆ ಅಂತ ಕಡಿದರೂ ಓಡಿಕೊಂಡು ಬರ್ತಾರೆ. ಯಾಕೆ? ಹಾಗಾದರೆ ಇದೆಲ್ಲ ಇವರಿಗೆ ಕಾಣ್ತಾ ಇಲ್ವಾ? ಅರಣ್ಯ ಇಲಾಖೆಯವರಂದರೆ ಹಾಗೆಲ್ಲ ಮಾಡಿದರೆ ಹೇಗೆ? ಇದಕ್ಕೆಲ್ಲ ಅರಣ್ಯ ಇಲಾಖೆಯವರು ಅಷ್ಟೊಂದು ಜವಾಬ್ದಾರಿಯಿಂದ ವರ್ತಿಸಬೇಕು. ನೋಡಿ, ಇಲ್ಲೆಲ್ಲ ಆ ಕಡೆ ಈ ರೋಡ್ ಸೈಡಲ್ಲಿ ಹಾಗೇ ಬಿಟ್ಟಿದ್ದಾರೆ ಕೆಲವು ಮರಗಳನ್ನು, ಏಕಸಿ ಮರವನ್ನು. ಬಾಕಿ ಕಡೆ ಎಲ್ಲ ಕಡಿದಿದ್ದಾರೆ. ಯಾಕೆ? ರಸ್ತೆ ಬದಿದ್ದು ಯಾಕೆ ಕಡಿಲಿಕ್ಕೆ ಆಗೋದಿಲ್ಲ ಇವರಿಗೆ? ನೋಡಿ, ಮೊನ್ನೆ ಒಂದು ಮರ ಬಿದ್ದಿದೆ. ನೋಡಿ, ಇಲ್ಲಿ ಮರ ಬಿದ್ದು ಒಬ್ಬರಿಗೆ ಪೆಟ್ಟಾಗಿದೆ. ಬೈಕಿನಲ್ಲಿ ಇದೇ ಭಾಗದ ಒಬ್ಬ ಇಚ್ಚೂರು ಗೋಪಣ್ಣನ ಮಗ, ಅವನಿಗೆ ಸ್ವಲ್ಪ ಬೈಕಲ್ಲಿ ಹೋಗುವಾಗ ಮರ ಬಿದ್ದು ಪೆಟ್ಟಾಗಿದೆ. ಅಂದರೆ ಗಾಳಿಗೆ ಒಂದೇ ಮರ, ಹೀಗೆ ಆ ಕಡೆ ಈ ಕಡೆ ಯಾವುದೂ ಇರುವುದಿಲ್ಲ. ಅಂದರೆ ಈಗ ಬೀಳುವುದೇ, ಅದನ್ನು ಕಡಿಬೋದಿತ್ತು. ಏಕಸಿ ಮರ ಅದು ಯಾಕೆ ಕಡಿದಿಲ್ಲ ಅವರು ಕಡಿಬೇಕಲ್ಲ. ಹೀಗೆ ಮಾಡಿದರೆ ಎಷ್ಟೋ ಜನರಿಗೆ ತೊಂದರೆ. ನೋಡಿ, ಇದು ರಸ್ತೆಗೆ ಬಂದು ಬಿದ್ದಿದೆ. ರಸ್ತೆ ಹತ್ರ ನೋಡಿ, ಇಲ್ಲಿ ರಸ್ತೆಗೆ ಬಿದ್ದೆ. ಹೋಗುವಾಗ ಅವನಿಗೆ ಬೈಕಿಗೆ ತಾಗೋ ಅವನಿಗೆ ಕಾಲಿಗೆ ಪೆಟ್ಟಾಗಿದೆ. ಇದಕ್ಕೆ ಯಾರು ಹೊಣೆ? ಇದಕ್ಕೆ ಅರಣ್ಯ ಇಲಾಖೆಯವರು ಇದನ್ನೆಲ್ಲ ಗಮನಿಸ್ತಿಲ್ವಾ? ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಎಲ್ಲರೂ